ಸೊ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಲಾಸ್ಟ್ ವ್ಲಾಗ್ ನಾನು ಏನು ಅಪ್ಲೋಡ್ ಮಾಡಿದ್ದೆ, ಕ್ಲಾತ್ ಡೈಪರ್ ಮತ್ತು ಬೇಬಿ ಕ್ಯಾರಿ ಬ್ಯಾಗ್. ಸೊ ಐ ಹೋಪ್ ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತಾ, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಮತ್ತೆ ಅದೇ ಡ್ರೆಸ್ಸಪ್ಪಲ್ಲಿ ಕೂತಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಒಂದೇ ದಿನ ಎರಡು ವ್ಲಾಗ್ನ ನಿಮ್ಮ ಹತ್ರ ಒಂದೇ ದಿನದಲ್ಲಿ ಎರಡು ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಅದೇ ಒಂದು ಔಟ್ಫಿಟ್ಟಲ್ಲಿ ಇವತ್ತು ಎರಡು ವ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ಕ್ಲಾತ್ ಡೈಪರ್ ಮತ್ತು ಬೇಬಿ ಕ್ಯಾರಿ ಬ್ಯಾಗ್ ಬಗ್ಗೆ, ಇನ್ನೊಂದು ಸೊ ಈ ಒಂದು ವಿಡಿಯೋ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಅವ್ರು ನನಗೆ ಕಮೆಂಟ್ ಮೂಲಕ ತುಂಬ ರಿಕ್ವೆಸ್ಟ್ ಮಾಡಿದರು ಆ್ಯಂಡ್ ಕಮೆಂಟಲ್ಲೇ ನನಗೆ ಕೊಬ್ಬು ಅಂತ ಬೇರೆ ಬೈದ್ಬಿಟ್ಟಿದ್ದಾರೆ. ಸೊ ನನಗೂ ಸ್ವಲ್ಪ ಶಾಕ್ ಆಯಿತು. ಓ ಮೈ ಗಾಡ್, ಏನು ಹಿಂಗೆಲ್ಲ ಮಾತಾಡ್ತಾರೆ ಅಂತ. ಸೊ ಬೇಜಾರಾಯಿತು ನನಗೂ. ಬಟ್ ಆದರೆ ಅವ್ರಿಗೂ ತುಂಬ ನಾನು ವೆಯ್ಟ್ ಮಾಡಿಸಿದ್ದೀನಿ. ನಾನು ಹೇಳೋದಿಷ್ಟೇ, ಫಸ್ಟು ಪಾಪು ವೈಟ್ನಿಂಗ್ ಕ್ರೀಮ್ ಬಗ್ಗೆ ಅವರು ಕೇಳಿದರು. ಬೇಬಿ ವೈಟ್ನಿಂಗ್ ಕ್ರೀಮ್ ಬಗ್ಗೆ ಕೇಳಿದಾಗ ನನಗೂ ಸ್ವಲ್ಪ ಓಕೆ ವಿಡಿಯೋ ಮಾಡಿ ಶೇರ್ ಮಾಡೋಣ, ಸೊ ಯೂಸ್ ಆಗ್ಬೋದು ಅಂತ. ಅವ್ರು ಏನಪ್ಪ ಅಂತ ಹೇಳಿದ್ರೆ ಬಿಡದೆ ಒಂದೇ ದಿನಕ್ಕೆ ನಾನು ಯಾವ್ದಾದ್ರು ಒಂದು ವಿಡಿಯೋ ಹಾಕಿದ್ರೆ ಅಲ್ಲಿ ಅವ್ರದ್ದು 5 ರಿಂದ 6 ಕಮೆಂಟ್ ಅವ್ರದ್ದೇ ಇರ್ತಿತ್ತು. ವೈಟ್ನಿಂಗ್ ಕ್ರೀಮ್ ಬಗ್ಗೆ ಹೇಳಿಲ್ಲ, ಪಾಪು ಏನಕ್ಕೆ ಪಾಪು ವೈಟ್ ಆಗೋದಕ್ಕೆ ಏನಾದರೂ ಟಿಪ್ಸ್ ಕೊಡಿ ಅಂತ ಕೇಳ್ತಾನೆ ಇದ್ರು. ಸೊ ಏನು ಇಷ್ಟೊಂದು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರಲ್ಲ ಇವರು. ಓಕೆ, ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಬಟ್ ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಸೊ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ. ನಂಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ವೀಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಅಂತ. ಆ್ಯಂಡ್ ಇನ್ನೂ ಹೇಳೋದಾದರೆ, ನಾನು ಆಲ್ರೆಡಿ ಶೂಟ್ ಮಾಡಿ ಇಟ್ಕೊಂಡಿರೋ ವೀಡಿಯೋನ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲೇಬೇಕು. ಸೊ ಅದನ್ನು ಕೂಡ ನಾನು ಲೇಟಾಗಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಡೇ ಬೈ ಡೇ ನಾನು ವೀಡಿಯೋ ಆಗ್ತಿರೋದ್ರಿಂದ ನಿನ್ನೆ ದಿನದ ಏನಾಗಿರುತ್ತೆ ಅದನ್ನು ಇವತ್ತು ನಾನು ಶೇರ್ ಮಾಡಲೇಬೇಕು. ಸೊ ಒಂದು ವಾರ ಬಿಟ್ಟು ಅದನ್ನು ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಸೊ ಅದರಿಂದ ಸ್ವಲ್ಪ ಲೇಟ್ ಆಗ್ತಾ ಬಂತು ಅಷ್ಟೇ. ಸೊ ಹಾಗಾಗಿ ಇವತ್ತು ಆ ವಿಡಿಯೋ ಮಾಡಲೇಬೇಕು ಅಂತ ನಿಮ್ಮ ಮುಂದೆ ಕೂತಿದ್ದೀನಿ. ಸೊ ಅವರು ಬೇರೆ ಯಾರೂ ಅಲ್ಲ, ಐ ಥಿಂಕ್ ಹರ್ ನೇಮ್ ಮಮತಾ ಅಮ್ಮು, ಕರೆಕ್ಟ್, ಅವರೇ ಇರಬೇಕು. ಸೊ ಮಮತಾ ಅವರೇ ಈ ವಿಡಿಯೋ ನಿಮಗೋಸ್ಕರ ಅಂತಲೇ ಅಂದ್ಕೊಳ್ಳಿ. ಸೊ ತುಂಬ ಜನ ತಾಯಂದರು ತನ್ನ ಮಗು ವೈಟ್ ಆಗಬೇಕು, ತನ್ನ ಮಗು ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲರ ಥರನೂ ನನ್ನ ಮಗಳು ತುಂಬ ಚೆನ್ನಾಗಿ ಬೆಳ್ಳು ಕಾಣಿಸ್ಬೇಕು ಅಂತ ಎಲ್ಲ ಅಮ್ಮಂದಿರಿಗೂ ಇದು ಆಸೆ ಇದ್ದೇ ಇರುತ್ತೆ. ಅದರಲ್ಲಿ ತಪ್ಪೇನೂ ಇಲ್ಲ. ಸೊ ಓಕೆನಾ, ಅದ್ರ ಬಗ್ಗೆ 2 ಮಾತು ಬೇಡ. ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೋಡಿ, ಅದು ತಾಯಿ ಅಂದಮೇಲೆ ಆಸೆ ಪಡೋದು, ಅದರಲ್ಲಿ ತಪ್ಪೇನೂ ಇಲ್ಲ. ಬಟ್ ಆದರೆ ನನ್ನ ಮಗು ಈ ಕ್ರೀಮ್ ಹಾಕಿದ್ರೆ ಬೆಳ್ಳಗಾಗ್ಬಿಡುತ್ತೆ ಅನ್ಕೋತೀವಲ್ಲ, ಅದು ತಪ್ಪು. ಸೊ ಓಕೆನಾ, ನಾನು ಅದನ್ನು ನಿಮಗೆ ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಸೊ ನನ್ನ ಮಗು ಬೆಳ್ಳಗಾಗೋದಕ್ಕೆ ನಾನು ಏನೇನೆಲ್ಲ ಮಾಡಿದೆ ಇವತ್ತಿನ ವ್ಲಾಗ್ ಅದೇ. ಸೊ ಲಿಶುನ ನೀವು ನೋಡಿರ್ತೀರಾ. ನಾನು ಇವ್ರ ಬಗ್ಗೆ ಎಲ್ಲ ಮಾತೆಲ್ಲ ಬೇಡ. ಸೊ ಡೈರೆಕ್ಟ್ ನನ್ನ ಮಗನ ಬಗ್ಗೆನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಲಿಶು ಹುಟ್ಟಿದಾಗ ಅವನ ಡೆಲಿವರಿ ಟೈಮಲ್ಲಿ ಅವನನ್ನು ನೀವು ನೋಡಬೇಕು. ಓ ಮೈ ಗಾಡ್, ಹೆಂಗಿದ್ದ ಅಂದರೆ ಫುಲ್ ವೈಟ್, ಪಿಂಕಿಶ್ ಆಗಿದ್ದ ಲಿಶು ಅಂತೂ. ವೈಟ್ ಅಂದರೆ ವೈಟಿಗಿದ್ದ. ಅವನೇನಾದ್ರು ಟಚ್ ಮಾಡಿದ್ರೆ ಫುಲ್ ಪಿಂಕಾಗಿ ಕಾಣಿಸ್ತಾ ಇದ್ದ, ಅಷ್ಟು ವೈಟ್ ಇದ್ದ ಅವನು. 1 ವಾರ ಆದರೂ ಹಾಗೆ ಇದ್ದ. ಏನಂತಾರೆ, ಹಾಸ್ಪಿಟಲಿಂದ ನಾನು ಮನೆಗೆ ಡಿಸ್ಚಾರ್ಜ್ ಆಗೋವರೆಗೂ ಅವನು ಹಾಗೆ ಇದ್ದ. ಒಂದು ಚೂರು ಕಲರ್ ವೇರಿಯೇಷನ್ ಇರಲಿಲ್ಲ. ಸೊ ನೋಡಿದವರೆಲ್ಲ ಅಂತ ಇದ್ರು, ಯಪ್ಪ ಏನು ನಮ್ಮ ಫ್ಯಾಮಿಲಿಗೆ ಇವನು ಅಷ್ಟು ವೈಟ್ ಇದ್ದಾನೆ, ತುಂಬ ಬ್ರೈಟಾಗಿ ಕಾಣಿಸ್ತಾ ಇದ್ದಾನೆ ಅಂತೆಲ್ಲ ಹೇಳೋರು. ನಂಗಾಗ ಖುಷಿ, ಓ ಮೈ ಗಾಡ್, ಇವ್ನು ನನಗಿಂತ ವೈಟಿಗಿದ್ದಾನೆ ಅಂತ ನನಗೆ ಫುಲ್ ಖುಷಿ ಆಗ್ತಿತ್ತು. ಆ್ಯಂಡ್ ಒಂದು ಅಷ್ಟು ಕ್ಲಿಯರ್ ಸ್ಕಿನ್ ಇತ್ತು. ಮಕ್ಕಳು ಆದಮೇಲೆ ನಿಮಗೆ ಗೊತ್ತಿರುತ್ತೆ, ತುಂಬ ಸಾಫ್ಟ್ ಚಬ್ಬಿಯಾಗಿರ್ತಾರೆ. ಸೊ ಅಷ್ಟು ವೈಟ್ ಮತ್ತು ಕ್ಲಿಯರ್ ಸ್ಕಿನ್ ಆಗಿದ್ದ. ಮನೆಗೆ ಬಂದು ಮೊದಲನೇ ಸ್ನಾನ ಮಾಡಿಸ್ತಾರಲ್ವ ಮಕ್ಕಳಿಗೆ. ಸೊ ಆ ಟೈಮಲ್ಲಿ ಓಕೆ ನಾರ್ಮಲ್ ಆಗಿದ್ದ. ಹುಟ್ಟಾಗಿ ಹೇಗಿದ್ನೋ ಮನೆಗೆ ಬಂದಮೇಲೂ ಹಾಗೆ ಇದ್ದ.
ಸೊ ಡೇ ಬೈ ಡೇ ಯಾವ ರೀತಿ ಆಗ್ತಾಯಿತ್ತು ಅಂದರೆ ಒಂದು ಕಲರ್ ವೇರಿಯೇಷನ್ ಆಗ್ತಾಯಿತ್ತು. ನಾನು ಅಂದ್ಕೊಂಡೆ ಮೇ ಬಿ ಸ್ನಾನ ಮಾಡಿಸ್ತಿರೋದು ಅಂದರೆ ಬಿಸಿ ನೀರಿಂದ ಅವ್ನಿಗೇನಾದರೂ ಸ್ಕಿನ್ ಡ್ಯಾಮೇಜ್ ಆಗ್ತಾ ಇದೆಯಾ. ತುಂಬ ಬಿಸಿ ನೀರು ಉಯಿಸ್ತಾರಲ್ವ ಕೆಲವೊಬ್ಬರು, ತುಂಬ ಸುಡೋ ನೀರೆಲ್ಲ ಉಯಿಸ್ತಾರೆ. ಹಳ್ಳಿ ಕಡೆ ನೀವು ನೋಡಿರ್ಬೋದು, ಇಲ್ಲ ಮಕ್ಕಳಿಗೆ ಸುಡೋ ನೀರೇ ಉಯ್ಬೇಕು, ನಿಮ್ಗೆ ಗೊತ್ತಾಗಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಒಂದು ಕಾರಣಕ್ಕೆ ಮಕ್ಕಳಿಗೆ ಅಷ್ಟೊಂದು ಸುಡೋ ನೀರು ನಮಗೆ ಮುಟ್ಟೋದಕ್ಕಾಗಲ್ಲ ಗೊತ್ತಾ. ನನಗೆ ನಮ್ಮಮ್ಮನ ನಾನು ಬೈದೇ ಬಿಟ್ಟೆ. ನೀವು ಸೀರಿಯಸ್ಲಿ ನೀವು ನಂಬ್ತಿರೋಲ್ವ ಗೊತ್ತಿಲ್ಲ, ನಮ್ಮಮ್ಮ ಸುಡೋ ನೀರು ಉಯ್ಬೇಕಾದ್ರೆ ನಾನು ಬೈದೇ ಬಿಟ್ಟೆ. ನಮ್ಮ ಕೈಲೇ ಆ ನೀರನ್ನ ಮುಟ್ಟೋದಕ್ಕಾಗಲ್ಲ. ಇನ್ನು ಈಗ ತಾನೇ ಹುಟ್ಟಿರೋ ಮಕ್ಕಳು, ತುಂಬ ಎಳೆ ಸ್ಕಿನ್ನು, ಅವ್ರಿಗೆ ಹೆಂಗೆ ತಡ್ಕೊಳ್ತಾರೆ ಆ ಬಿಸಿನೀರನ್ನ ಅಂತ ಹೇಳಿ ನಮ್ಮಮ್ಮನಿಗೆ ಸ್ವಲ್ಪ ನಾನು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದ್ಮೇಲೆ ಓಕೆ ಆಯಿತು, ನೆಕ್ಸ್ಟ್ ಟೈಮಿಂದ ಸ್ವಲ್ಪ ತೋಬೆಚ್ಚು ಏನೇ ನೀರು ನಾವು ಪಾಪಗೆ ಊಹಿಸೋದಿದ್ರು ಇರುತ್ತಲ್ಲ, ಸೊ ಹಿಂಗೆ ಟಚ್ ಮಾಡಿ ನೀವು ನೀರನ್ನ ಬಿಸಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು. ಸೊ ಓಕೆನಾ, ಮಕ್ಕಳಿಗೆ ಆ ರೀತಿ ಸ್ವಲ್ಪ ತೋಬೆಚ್ಚಲ್ ನೀರಲ್ಲಿ, ತೋಬೆಚ್ಚಂದರೆ ತುಂಬ ತಣ್ಣೀರು ಉಯಿಸಬಾರ್ದು, ತುಂಬ ತಣ್ಣೀರುವುದಷ್ಟು ಮಕ್ಕಳಿಗೆ ನೆಗಡಿ, ಶೀತ, ಜ್ವರ ಬರೋದು ಆಗತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ನೀರಲ್ಲಿ ನೀವು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾಗತ್ತೆ. ಅದೊಂದು ಎಫೆಕ್ಟ್ ಆಯಿತು ಲಿಶುಗೆ, ಸ್ವಲ್ಪ ಅವ್ನ ಸ್ಕಿನ್ ಡಲ್ ಆಗೋದಕ್ಕೆ ಅದೊಂದು ಎಫೆಕ್ಟ್ ಆಯಿತು. ಆ್ಯಂಡ್ ಆಲ್ಸೋ ನಮ್ಮದು ನೀರು ಬಂದು ಇಲ್ಲಿ ನೀರು ಕಾವೇರಿ ನೀರಲ್ಲ, ಬೋರ್ ನೀರು. ಸೊ ಬೋರ್ ನೀರು ಅಂತ ಹೇಳಿದರೆ ಬೋರ್ವೆಲ್ ನೀರು ಬಾಡಿಗೆ ಮನೇಲಿ ನಿಮಗೆ ಗೊತ್ತಿರುತ್ತೆ. ಸೊ ಬೋರ್ ನೀರು, ಆ ನೀರೊಂದು ಅವನಿಗೆ ಸ್ವಲ್ಪ ಎಫೆಕ್ಟ್ ಆಯಿತು. ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗೋದಕ್ಕೆ ನಾನು ನಮ್ಮೂರಿಂದ ಇಲ್ಲಿಗೆ ಬಂದು ಅಡ್ಜಸ್ಟ್ ಆಗೋದಕ್ಕೆ ನನಗೆ ಸ್ವಲ್ಪ ತುಂಬ ಟೈಮ್ ತೊಗೊಳ್ತು. ಸೊ ನಾನು ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೀರಿಗೆ. ಬೋರ್ ನೀರು ಒಂದು ಎಫೆಕ್ಟ್ ಆಯಿತು ಅವ್ನ ಸ್ಕಿನ್ ಡ್ಯಾಮೇಜ್ ಆಗೋದಕ್ಕೆ. ಆ್ಯಂಡ್ ಇನ್ನೊಂದು ಮೇಯ್ನ್ ರೀಸನ್ ಏನಪ್ಪ ಅಂತ ಹೇಳಿದರೆ, ಈ ಅಮ್ಮಂದರು ಅಂದರೆ ಅಜ್ಜಿದಿರು, ನಮ್ಮ ಲಿಶು ಅಜ್ಜಿ ಏನಿದ್ದಾರೆ, ನಮ್ಮ ಲಿಶು ಅವರ ಅಮ್ಮಮ್ಮ ಅಂದರೆ ನಮ್ಮಮ್ಮ ಏನಿದ್ದಾರೆ, ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಸೂರ್ಯನ ಕಿರಣ ಏನು ತೋರಿಸ್ತಾರೆ ಬಿಸಿಲು ಕಾಯಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಚಿಕ್ಕ ಮಕ್ಕಳನ್ನ. ಡಾಕ್ಟರ್ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ, ಮಕ್ಕಳು ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ, ತುಂಬ ಸಾಫ್ಟ್ ಇರುತ್ತೆ. ನೀವು ಸೂರ್ಯನ ಕಿರಣ ತೋರಿಸ್ಬೇಕು ಅಂತ ಹೇಳಿದ್ರೆ ಸೂರ್ಯನಿಗೆ ಅದು ವಿಟಮಿನು ಮಕ್ಕಳಿಗೆ ಬೇಕೇ ಬೇಕು. ಹಾಗಾಗಿ ನಾವು ಸೂರ್ಯನ ಕಿರಣ ಏನಿರುತ್ತೆ, ಸೂರ್ಯನ ತೋರಿಸೋದು, ಬಿಸಿಲು ತೋರಿಸೋದು ಏನಿರುತ್ತೆ, ಸೊ ಬೆಳಿಗ್ಗಿನ ಜಾವ ಕರ್ಕೊಂಡು ಹೋದರೆ 9 ಗಂಟೆ ಒಳಗಡೆ ಆ ಸೂರ್ಯನ ಕಿರಣ ಏನಿರುತ್ತೆ ಅಲ್ಲಿವರೆಗೂ ನೀವು ತೋರಿಸ್ಬೇಕು. 9 ಗಂಟೆ ಆದಮೇಲೆ ತೋರಿಸೋ ಹಾಗಿಲ್ಲ, ಅದು ತುಂಬಾ ಹೆವಿ ಇರುತ್ತೆ ಬಿಸಿಲು, ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗೋಗಿಲ್ಲ. ನಮ್ಮಮ್ಮ ಏನು ಮಾಡಿದ್ರು, ಫುಲ್ ಬಟ್ಟೆ ಎಲ್ಲ ಕವರ್ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ಡಾಕ್ಟರ್ ತುಂಬ ಕ್ಲಿಯರಾಗಿ ಹೇಳಿದರು. ಬಟ್ ನಮ್ಮಮ್ಮ ಏನು ಮಾಡಿದ್ರು ಅಂದರೆ ಫುಲ್ ಅವ್ನ ಬಟ್ಟೆ ಎಲ್ಲ ತೆಗ್ಬಿಟ್ಟಿದ್ರು. ಫುಲ್ ಹೆಂಗೆ ಅಂದರೆ ಹುಡ್ದಾಗ ಹೆಂಗಿರುತ್ತೆ ಮಕ್ಕಳು ಹಂಗೆ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮಮ್ಮ. ನಾನು ಒಂದಿನ ನೋಡಿದೆ 2 ದಿನ ಅಂದರೆ ನಾನು ಹೋಗ್ತಾ ಇರಲಿಲ್ವಲ್ಲ ಟೆರಸ್ ಮೇಲೆ, ನಮ್ಮಮ್ಮ ಬಿಸಿಲು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಟೆರಸ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ನಾನು ಒಂದಿನ ನೋಡಿದೆ 2 ದಿನ ನೋಡಿದೆ, ಏನು ಬಿಸಿಲು ಕಾಯಿಸೋರು ಎಷ್ಟು ಅವರು ಅಂತ ಬಿಸಿಲು ಕಾಯಿಸ್ತಾರೆ. ನಮ್ಮಮ್ಮ 1 ಅವರ್ ಆದರೂ ಬರ್ತಾನೆ ಇರಲಿಲ್ಲ ಮನೆಗೆ, ಬಿಸಿಲು ಕಾಯಿಸ್ಕೊಂಡು ಅಲ್ಲೇ ಇರೋರು. ನಾನು ಅಮ್ಮ ಬಟ್ಟೆ ಹಾಕ್ಕೊಂಡು ಹೋಗಮ್ಮ, ಬಟ್ಟೆ ಸುತ್ಕೊಂಡು ಹೋಗಮ್ಮ ಅಂತ ಹೇಳಿದ್ರೆ ಒಂದೇ ಒಂದು ಬಟ್ಟೆ, ಚಳಿ ಆಗಬಾರ್ದು ಮಕ್ಕಳಿಗೆ ಅಂತೇಳಿ ಒಂದು ಬಟ್ಟೆ ಹಾಕ್ತಾರೆ ಗೊತ್ತಾ. ಸೊ ಅದೊಂದು ಬಟ್ಟೆನ ಸುತ್ಕೊಂಡು ಲಿಶುನ ಕರ್ಕೊಂಡು ಟೆರಸ್ ಮೇಲೆ ಹೋಗಿ ಬಿಸಿಲು ಕಾಯಿಸ್ತಾ ಇದ್ರು. ಸೊ ಮಕ್ಕಳಿಗೆ ಜಾಂಡಿಸ್ ಬರಬಾರ್ದು ಅಂತ ಆ ರೀತಿ ಬಿಸಿಲು ತೋರಿಸ್ತಾರಲ್ವಾ, ಕರ್ಕೊಂಡು ಹೋಗ್ತಾ ಇದ್ರು. ನಾನು ಬಟ್ಟೆ ಎಲ್ಲ ಸುತ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಳ್ಳೋಣ, ಯಾಕಂದರೆ ನಾನು ಸ್ನಾನ ಮಾಡ್ಕೊಳ್ಳೋದಕ್ಕೆ ಅಂತ ಹೋದಾಗ ನಮ್ಮಮ್ಮ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇರ್ತಿರ್ಲಿಲ್ಲ 1 ದಿನ 2 ದಿನ ಟೈಮಲ್ಲಿ. ಆಮೇಲೆ ನೋಡ್ತೀನಿ ಫುಲ್ಲು ಹಾಗೆ ಕರ್ಕೊಂಡು ಹೋಗೋರ, ನನಗೆ ಶಾಕು, ಏನು ಹಿಂಗೆ ಕರ್ಕೊಂಡು ಹೋಗ್ತಿದ್ದಾರೆ, ಅವ್ನ ಸ್ಕಿನ್ ಡ್ಯಾಮೇಜ್ ಮಾಡಿಬಿಡ್ತಾರೆ ಇವರು, ಈಗಲೇ ಈ ರೀತಿ ಆಗ್ತಾ ಇದೆ ಅಂತ ನಾನು. ಸೊ ನಮ್ಮಮ್ಮ ಏನೂ ಆಗಲ್ಲ, ನಿನಗೆ ಏನು ಕೇಳಿದ್ರು ಸೈನ್ಸು ಗೀನ್ಸು ಅದು ಇದು ಆಳು ಮುಳು ಕಡ್ಡಿ ಕಸ ಅಂತ ಏನೇನೋ ಬೋಧನೆ ಮಾಡ್ತೀಯ ನೀನು, ನನ್ನಷ್ಟು ಗೊತ್ತಾ ನಿನಗೆ, ಹಂಗೆ ಹಿಂಗೆ ಅಂತ ನಮ್ಮಮ್ಮ ಅನ್ನೋರು. ಸೊ ನೀನೇ ಅವನೇನಾದರೂ ಅವ್ನು ಬ್ಲ್ಯಾಕ್ ಆಯಿತು ಅಂದರೆ ನೀನೇ ಕಾರಣ, ನಂಗೆ ನಿಜವಾಗ್ಲೂ ಕೋಪ ಪಡಿಸ್ಬೇಡ ಮಮ್ಮಿ ಅಂತ ನಾನು ನಮ್ಮಮ್ಮನಿಗೆ ಹೇಳ್ತಾ ಇದ್ದೆ. ಬಟ್ ನಮ್ಮಮ್ಮ ಕೇಳ್ತಾ ಇರಲಿಲ್ಲ. ಆಮೇಲೆ ಮಹಿ ಅವರೆಲ್ಲ ಹೇಳಿದಾಗ ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಮೈ ಮೇಲೆ ಒಂಚೂರು ಬಟ್ಟೆ ಹಾಕ್ಕೊಂಡು ಅವನ್ನ ಕರ್ಕೊಂಡು ಹೋಗ್ತಾಯಿದ್ರು ಬಿಸಿಲು ತೋರಿಸೋದಕ್ಕೆ. ಸೊ ನೀವಂತೂ ಈ ತಪ್ಪನ್ನು ಮಾಡಲೇಬೇಡಿ. ನನ್ನ ಮಗ ಇನ್ನೊಂದು ಚೂರು ಅವನು ಬ್ಲ್ಯಾಕ್ ಆಗೋದಕ್ಕೆ ಕಾರಣನೇ ಸನ್ ಟ್ಯಾನ್ ಆಗಿದ್ದು ಆ ಟೈಮಲ್ಲಿ. ಬಿಸಿಲಿಗೆ ತೋರಿಸಿ 1 ಅವರ್ 1.5 ಅವರು ಟೆರಸ್ ಮೇಲೆ ಕರ್ಕೊಂಡು ಹೋಗಿ ಅವನಿಗೆ ಬಿಸಿಲು ತೋರಿಸಿ ಅವನ್ನ ಫುಲ್ ಬ್ಲ್ಯಾಕ್ ಮಾಡಿದ್ದು. ನಮ್ಮ ಅಮ್ಮನಿಗೆ ಈಗಲೂ ನಾನು ಬ್ಲೇಮ್ ಮಾಡ್ತೀನಿ, ನಿನ್ನಿಂದನೇ ನನ್ನ ಮಗ
ಕಾಲೆಲ್ಲ ಸಂಟೆನಾಗಿದೆ, ಕೈ ಕಾಲೆಲ್ಲ ಸಂಟೆನಾಗ್ಬಿಟ್ಟಿದೆ ನನ್ನ ಮಗನಿಗೆ. ಸೊ ನಿನ್ನಿಂದನೇ ಹಿಂಗಾಗಿದ್ದು, ನೀನು ಮಾಡಿದ್ದಕ್ಕೆ ನೋಡಿ ನನ್ನ ಮಗ ಎಷ್ಟು ವೈಟ್ಗಿದ್ದ, ಯಾಕೆ ಹಿಂಗೆ ಮಾಡಿದೆ ಅಂತ ನಮ್ಮ ಅಮ್ಮನ ನಾನು ಈಗಲೂ ಕೇಳ್ತೀನಿ ಗೊತ್ತಾ. ಸೊ ಅದೊಂದು ಮೇಯ್ನ್ ರೀಸನ್. ಆ್ಯಂಡ್ ಇನ್ನೊಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳು ಹುಟ್ಟಿದಾಗ ಜಾಂಡೀಸ್ ಬರೋದು ಕಾಮನ್, ಓಕೆನಾ. ಎಲ್ಲ ಮಕ್ಳಿಗೂ ಜಾಂಡೀಸ್ ಬಂದೇ ಬರುತ್ತೆ, ಕೆಲವೊಬ್ರು ಬರದೇ ಇರ್ಬೋದು, ಅದು ನನ್ನ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಜಾಂಡೀಸ್ ಬಂದಾಗ ಲಿಶುಗೆ ಅವ್ನು ಹುಟ್ಟಿದಾಗಿಂದ ಎಷ್ಟೋ ಜನ ನಾನು ನೋಡಿದ್ದೀನಿ ಹಾಸ್ಪಿಟಲಲ್ಲಿ ಇದ್ದೆ ಅಲ್ವಾ, 7 days ಮೇಲಿದ್ದೆ ನಾನು. ಸೊ ಹಾಸ್ಪಿಟಲಲ್ಲಿ ಇದ್ದಾಗ ನಾನು ಎಷ್ಟೋ ಜನ ನೋಡಿದ್ದೀನಿ, ಆಗ್ತಾನೆ ಹುಟ್ಟಿರೋ ಮಕ್ಳಿಗೂ ಜಾಂಡೀಸ್ ಬರೋದು. ಸೊ ಕರ್ಕೊಂಡೋಗಿ ಒಂದು ಫೋಟೋಥೆರಪಿ ಏನಿರುತ್ತೆ ಅಲ್ಲಿ ಪಾಪುನ ಮಲಗಿಸ್ಬಿಡೋರು. ಸೊ ಲಿಶುಗೆ ನನ್ನ ಬೈ ಗಾಡ್ ಗ್ರೇಸ್ ಲಿಶುಗೆ ಆ ರೀತಿ ಏನೂ ಇರಲಿಲ್ಲ, ಅವನು ಆರಾಮಾಗಿದ್ದ, ಹೆಲ್ದಿ ಆಗಿದ್ದ. ಸೊ ಲಾಸ್ಟ್ ನಾವಿನ್ನೇನು ಡಿಸ್ಚಾರ್ಜ್ ಆಗ್ತೀವಿ ಅನ್ನೋ ಟೈಮಲ್ಲಿ ಲಿಶುಗೆ ಜಾಂಡೀಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಬ್ಬರಿಂದ ಒಬ್ಬರು ಮಕ್ಕಳಿಗೆ ಜಾಂಡೀಸ್ ಬರೋದು ಕೂಡ ಅದು ಕಾಮನ್ ಅಂತಲೇ ಹೇಳ್ತಾರೆ ಡಾಕ್ಟರು. ಯಾಕಂದರೆ ನಾನು ಪಕ್ಕದ ಪೇಷಂಟ್ ಏನಿದ್ರು, ಸೊ ಅವ್ರ ಪಾಪಗೆ ಜಾಂಡೀಸ್ ಬಂದಿತ್ತು. ಸೊ ಹಾಗಾಗಿ ಸ್ವಲ್ಪ ತಾಗಿರುತ್ತೆ ಅಂತ ಏನೋ ಅಂದ್ಕೊಂಡ್ವಿ ನಾವು. ಸೊ ಸ್ವಲ್ಪ ಲೈಟಾಗಿತ್ತು ಅವನಿಗೆ ಜಾಂಡೀಸ್ ಅಂತ ಹೇಳಿ 1 day ಫುಲ್ ಫೋಟೋಥೆರಪಿ ಮಾಡಿ, ಸೊ ಅದರ ನೆಕ್ಸ್ಟ್ ಡೇ ನೀವು ಕಡಿಮೆ ಆದರೆ ಕರ್ಕೊಂಡು ಹೋಗ್ಬೋದು, ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆವಾಗ ನಾನು ಫೋಟೋಥೆರಪಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಕಣ್ಣಿಗೆ ಒಂದು ರೀತಿ ಬಟ್ಟೆ, ಅದೆಲ್ಲ ನನ್ನ ಹತ್ರ ಇದೆ, ಈಗಲೂ ಇದೆ, ಅದನ್ನೆಲ್ಲ ಸೇಫಾಗಿ ಎತ್ತಿಟ್ಟಿದ್ದೀನಿ. ಸೊ ಕಣ್ಣಿಗೆ ಒಂದು ರೀತಿ ಹಿಂಗೆ ಬಟ್ಟೆ ಕಟ್ಟಿರ್ತಾರೆ, ಪ್ಯಾಂಪರ್ಸ್ ಹಾಕಿರ್ತಾರೆ, ಒಂದು ಚಿಕ್ಕ ಮಕ್ಳದ್ದು ಪ್ಯಾಂಪರ್ಸ್ ಇರುತ್ತಲ್ಲ, ಸೊ ಅದೊಂದು ಪ್ಯಾಂಪರ್ಸ್ ಹಾಕಿರ್ತಾರೆ. ಫುಲ್ ಬಟ್ಟೆ ಇಲ್ಲ, ಮೈ ಮೇಲೆ ಬಟ್ಟೆ ಇರೋದಿಲ್ಲ, ಕಣ್ಮೇಲೆ ಒಂದು ಬಟ್ಟೆ ಕಟ್ಟಿರ್ತಾರೆ ಆ್ಯಂಡ್ ಒಂದು ಪ್ಯಾಂಪರ್ಸ್ ಹಾಕಿರ್ತಾರೆ. ಫೋಟೋಥೆರಪಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಜಾಂಡೀಸ್ ಮಕ್ಕಳಿಗೆ ಜಾಂಡೀಸ್ ಆದಾಗ ಸೊ ಬ್ಲೂ ಲೈಟ್ ಬಿಟ್ಟಿರ್ತಾರಲ್ವ. ಸೊ ಕರ್ಕೊಂಡು ಹೋಗಿ ಮಲಗಿಸಿದ್ರು. 1 day ಫುಲ್ಲು ಅವನು ಹತ್ತಾಗ ಮಾತ್ರ ಕರ್ಕೊಂಡು ಬಂದು ನನಗೆ, ಸೊ ಅವನು ಹತ್ತಾಗ ಮಾತ್ರ ನನ್ನ ಹತ್ರ ಕರ್ಕೊಂಡು ಬಂದು ಹಾಲು ಕುಡಿಸ್ಬಿಟ್ಟು ಮತ್ತೆ ಕರ್ಕೊಂಡು ಹೋಗಿ ಆ ಫೋಟೋಥೆರಪಿ ಏನಿದೆ ಆ ಬಾಕ್ಸ್ ಒಳಗಡೆ ಅವನ್ನ ಮಲಗಿಸ್ತಾ ಇದ್ರು. ಸೊ ಅವಾಗ ಅದು ಕೂಡ ಒಂದು ಎಫೆಕ್ಟ್ ಆಗುತ್ತೆ, ನೀವು ನಂಬೋದಿಲ್ಲ. ಸೊ ಫೋಟೋಥೆರಪಿ ಕೂಡ ಒಂದು ಎಫೆಕ್ಟ್ ಆಗುತ್ತೆ, ಇದು 4 ರೀಸನ್. ಸೊ ಈ ಒಂದು 4ನೇ ಕಾರಣ ಬಂದು ಫೋಟೋಥೆರಪಿ. ಅಲ್ಲಿ ಪಾಪು ಸ್ಕಿನ್ ಏನಿರುತ್ತೆ ಅದು ಕೂಡ ಡಲ್ ಆಗುತ್ತೆ, ಸ್ಕಿನ್ ಬ್ಲ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಫಸ್ಟ್ ಒನ್ ಬಂದು, ಸೊ ಇವಾಗ ನಾನು ಹಾಸ್ಪಿಟಲಿಂದ ಕೌಂಟ್ ಮಾಡ್ಕೊಂಡು ಬರೋದಾದರೆ, ಸೊ ಹಾಸ್ಪಿಟಲಲ್ಲಿದ್ದಾಗ ಫೋಟೋಥೆರಪಿ ಆಗಿದ್ದು ಒಂದು ರೀಸನ್, ಆ್ಯಂಡ್ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ದು ಇನ್ನೊಂದು ರೀಸನ್, ಆ್ಯಂಡ್ ಬೋರ್ವೆಲ್ ನೀರು, ಸೊ ಆ ಒಂದು ನೀರು ಅವ್ನಿಗೆ ಅಡ್ಜಸ್ಟ್ ಆಗಿಲ್ಲ, ಅದೊಂದು ರೀಸನ್. ಆ್ಯಂಡ್ 4th ರೀಸನ್ ಬಂದು ನಮ್ಮಮ್ಮ ಬಿಸಿಲು ಕಾಯಿಸೋದಕ್ಕೆ ಬೆಳಿಗ್ಗೆ ಹೊತ್ತು ಕರ್ಕೊಂಡು ಹೋಗ್ತಾರಲ್ಲ, ಅದೊಂದು ರೀಸನ್. ಸೊ ಈ 4 ರೀಸನಿಂದ ನನ್ನ ಮಗನ ಸ್ಕಿನ್ ಫುಲ್ ಡ್ಯಾಮೇಜ್ ಆಯಿತು. ಸೊ ನಾನು ಹತ್ತಿದ್ದೀನಿ ಕೂಡ, ಅವನನ್ನು ನೋಡಿದ ತಕ್ಷಣ ನನಗೆ ಒಂಥರ ಹೆಂಗಾಗ್ಬಿಡ್ತು ಅಂದರೆ, ಅವ್ನು ಹುಟ್ಟಿದಾಗ ಹೆಂಗಿತ್ತ, ಮನೆಗೆ ಬಂದಾಗ ಹೆಂಗಿದ್ದ, ಹೋಗ್ಲಿ ಹುಟ್ಟಿದಾಗ ಕಲರ್ ಚೇಂಜ್ ಆಗುತ್ತೆ, ವೇರಿಯೇಷನ್ಸ್ ಇರುತ್ತೆ, 1 ವಾರದೊಳಗಡೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅವನು ಮನೆಗೆ ಕರ್ಕೊಂಡು ಬಂದ್ರೂ ಅವ್ನು ವೈಟಾಗಿದ್ದ, ಹೆಂಗಿದ್ದ ಗೊತ್ತಾ ನನ್ನ ಮಗ. ಸೊ ಸೀರಿಯಸ್ಲಿ ಅವನು ಕ್ಯೂಟಾಗಿ ಸಖತ್ತಾಗಿದ್ದ, ಫುಲ್ ವೈಟ್ ಇದ್ದ, ನಮ್ಮ ಮನೇಲಿ ಯಾರೂ ಇರಲಿಲ್ಲ ಅಷ್ಟು ವೈಟ್, ಹಂಗಿದ್ದ ನನ್ನ ಮಗ. ಸೊ ಅದಾದಮೇಲೆ ಏನು ಚೇಂಜಸ್ ಆಯಿತು, ಈ 4 ರೀಸನಿಂದ ಏನು ಚೇಂಜಸ್ ಆಯಿತು, ಅವ್ನು ಫುಲ್ ಬ್ಲ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ನನಗೂ ಸ್ವಲ್ಪ ಬೇಜಾರಾಯಿತು, ಹತ್ತು ಇದ್ದೀನಿ ಕೂಡ ನಾನು. ಸೊ ನಾನು ನಿಮ್ಮಂಗೆ, ನೀವು ನನ್ನ ಏನು ಕಮೆಂಟ್ ಮೂಲಕ ಕೇಳ್ತಿರ್ತೀರ, ನಿಮ್ಮ ಪಾಪು ವೈಟ್ಗೆ ಆಗೋದಕ್ಕೆ ಏನು ಮಾಡಿದ್ರಿ ಅಂತ. ಸೊ ನಾನು ನಿಮ್ಮ ಸ್ಟೇಜನ್ನೆಲ್ಲ ದಾಟಿ ಬಂದಿರೋಳೆ. ಸೊ ನಾನು ಕೂಡ ಯೂಟ್ಯೂಬಲ್ಲಿ ಆ ಕ್ರೀಮ್ ಈ ಕ್ರೀಮ್ ಯಾವುದ್ಯಾವುದೋ ಕ್ರೀಮ್ ಎಲ್ಲ ಯೂಸ್ ಮಾಡಿದ್ದೀನಿ. ನನ್ನ ತಪ್ಪನ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಸೊ ಯಾವುದೇ ಕ್ರೀಮ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಅವ್ರು ಏನೋ ಸಜೆಸ್ಟ್ ಮಾಡಿದ್ರು ಅಂತ ನೀವು ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೀರಿಯಸ್ಲಿ ನಿಮ್ಮ ಮಕ್ಕಳಿಗೆ ಅದು ಇನ್ನೂ ಡ್ಯಾಮೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವಾಗ ಸನ್ ಟ್ಯಾನ್ ಆಗಿರೋದ್ರಿಂದ ಮಕ್ಕಳು ಸ್ಕಿನ್ ಏನಿರುತ್ತೆ ಅದು ಸ್ವಲ್ಪ ಟ್ಯಾನ್ ಆಗಿರೋದ್ರಿಂದ ಅದು ಸ್ವಲ್ಪ ಬ್ರೈಟ್ ಆಗೋದಕ್ಕೆ ಏನು ಬೇಕು ಅದನ್ನು ಮಾತ್ರ ನೀವು ಟ್ರೈ ಮಾಡಬೇಕಾಗುತ್ತೆ. ಸೊ ಯಾವುದಾದ್ರೂ ಕ್ರೀಮ್ ಹಚ್ಬಿಟ್ಟು ನಿಮ್ಮ ಮಕ್ಕಳು ಸ್ಕಿನ್ನ ಡ್ಯಾಮೇಜ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಒಂದು ರೀಸನ್ ಏನಿದೆ, ಸೊ ಈ ಒಂದು ಬ್ರೀಫ್ ಎಕ್ಸ್ಪ್ಲೈನ್ ನಿಮಗೆ ಅವಶ್ಯಕತೆ ಇತ್ತು. ಹಾಗಾಗಿ ನಾನು ನನ್ನ ಲೈಫಲ್ಲಿ, ನನ್ನ ಮಗನ ಲೈಫಲ್ಲಿ ಏನಾಗಿದೆ ಆ ಒಂದು ಸ್ಕಿನ್ ವೇರಿಯೇಷನ್ಸ್ ಬಗ್ಗೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಇದು ಹೇಳಾದ ಮೇಲೆ
ಸೊ ಲಿಶು ಅವನ ಬ್ಲ್ಯಾಕ್ ಅಂದರೆ ಅವನ ಸ್ಕಿನ್ ಡ್ಯಾಮೇಜಿಂದ ಅವ್ನು ಹೆಂಗೆ ಓವರ್ಕಮ್ ಆದ ಅದ್ರ ಬಗ್ಗೆ ಹೇಳೋದಾದರೆ, ಲಿಶುಗೆ ನಾನು ಫಸ್ಟು ಆಯಿಲ್ ಮಸಾಜ್ ಇಂಪಾರ್ಟೆಂಟ್. ಮಕ್ಕಳಿಗೆ ನೀವು ಏನೇ ಒಂದು ಸ್ನಾನ ಮಾಡಿಸೋದಾದರೂ ಚೆನ್ನಾಗಿ ಅವ್ರಿಗೆ ಆಯಿಲ್ ಮಸಾಜ್ ಮಾಡಬೇಕಾಗುತ್ತೆ. ನಾನು ಫಸ್ಟ್ಗೆ ಯೂಸ್ ಮಾಡ್ತಾಯಿದ್ದು ಸಬಾಮೆಡ್ ಮಸಾಜ್ ಆಯಿಲು. ಅದು ಅವನ ಸ್ಕಿನ್ಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿ ನಾನು ರೂಟ್ ಆ್ಯಂಡ್ ಸಾಯಿಲ್. ಸೊ ರೂಟ್ ಆ್ಯಂಡ್ ಸಾಯಿಲು ಇದೊಂದು ತರಿಸ್ಕೊಂಡಿದ್ದೆ. ಇದು ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ದು ಸರ್ಸು ಅಂತ. ಒಬ್ಬೊಬ್ರು ಮಕ್ಕಳಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ಬೊಬ್ಬರು ಮಕ್ಕಳಿಗೆ ಅಡ್ಜಸ್ಟ್ ಆಗೋದಿಲ್ಲ. ಇದು ಲಿಶುಗೆ ವೈಟ್ ಅನ್ನೋದಕ್ಕಿಂತ ಅವನ ಸ್ಕಿನ್ ಸ್ವಲ್ಪ ಸಾಫ್ಟ್ ಮತ್ತು ಸ್ಮೂತ್ ಆಗೋದಕ್ಕೆ ಹೆಲ್ಪ್ ಮಾಡ್ತು. ಇದರಿಂದ ಏನು ಸೈಡ್ ಎಫೆಕ್ಟ್ ಏನಾಗಿಲ್ಲ. ಸೊ ವೈಟ್ ಏನಾಗೋದಿಲ್ಲ, ಸ್ವಲ್ಪ ಸ್ಕಿನ್ನು ಸ್ವಲ್ಪ ಬ್ರೈಟ್ ಅನಿಸುತ್ತೆ, ಸಾಫ್ಟ್ ಫೀಲ್ ಕೊಡುತ್ತೆ. ಸೊ ಇದನ್ನು ನೀವು ನೋಡ್ಬೋದು ಫುಲ್ ಖಾಲಿ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಇದನ್ನು ಫುಲ್ ಖಾಲಿ ಮಾಡಿದ್ದೀನಿ ನಾನು ಲಿಶುಗೆ ಯೂಸ್ ಮಾಡಿ. ಸೊ ಈ ಒಂದು ಮಸಾಜ್ ಆಯಿಲ್ನ ನಾನು ಅವನಿಗೆ ಯೂಸ್ ಮಾಡ್ತಾ ಇದ್ದೆ. ಇದ್ರ ಪ್ರೈಸ್ ಬಂದು 900 ಸಮಥಿಂಗ್, ನಿಮಗೆ 1000 ಒಳಗಡೆ ಇದು ಸಿಗುತ್ತೆ. ಇದು ಅಮೆಝಾನಲ್ಲಿದೆ, ನೀವು ಬೇಕಾದರೆ ಚೆಕ್ ಮಾಡ್ಬೋದು. ರೂಟ್ ಆ್ಯಂಡ್ ಸಾಯಿಲ್ ನ್ಯಾಚುರಲ್ ಹೆಲ್ತ್ ಪ್ರಾಡಕ್ಟ್ ಸ್ಟೋರ್. ಸೊ ಕೆಲವೊಬ್ರಿಗೆ ಇದು ಹೆಲ್ಪ್ ಆಗುತ್ತೆ, ಕೆಲವೊಬ್ರಿಗೆ ಇದು ಅಡ್ಜಸ್ಟ್ ಆಗುತ್ತೋ ಇಲ್ವೋ ಸ್ಕಿನ್ನಿಗೆ. ಸೊ ನಾನು ಅದೇ ಒಂದು ಡೌಟಿಂದ ಇದನ್ನು ತರಿಸ್ಕೊಂಡೆ. ಬಟ್ ಲಿಶುಗೆ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಇದೊಂದು. ಸೊ ನೆಕ್ಸ್ಟು ಅದು ಬಿಟ್ಟು ನಾನು ಇನ್ನೇನು ಮಾಡಿದೆ ಲಿಶುಗೆ ಅಂತ ಹೇಳೋದಾದರೆ, ನಾನು ಸೆಬಾಮೆಡ್ ಪ್ರಾಡಕ್ಟ್ನೇ ನಾನು ಯೂಸ್ ಮಾಡ್ತಾ ಇದ್ದು. ಸೊ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವನಿಗೆ ಫಸ್ಟ್ ಸ್ನಾನ ಮಾಡಿಸಿದ್ವಿ ಏನು, ಆ ಟೈಮಲ್ಲಿ ಹಿಮಾಲಯ ಸೋಪ್ನ ಅವನಿಗೆ ಯೂಸ್ ಮಾಡಿದ್ದು. ಹಿಮಾಲಯ ಸೋಪ್ ಮತ್ತು ಹಿಮಾಲಯ ಕ್ರೀಮ್. ಅದು ಅವನ ಸ್ಕಿನ್ಗೆ ಅದು ಅಡ್ಜಸ್ಟ್ ಆಗಲಿಲ್ಲ. ಒಂದು ರೀತಿ ರ್ಯಾಷಸ್ ಥರ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅವನ ಕೆನ್ನೆ ಮೇಲೆ ಒಂದು ಮಾರ್ಕ್ ಆಗಿದೆ. ಸೊ ಆ ಮಾರ್ಕ್ ಆಗೋದಕ್ಕೆ ಕಾರಣನೇ ಅದೊಂದು ಕ್ರೀಮ್. ಸೊ ಒಂದೇ ದಿನ ನಾನು ಅದನ್ನು ಯೂಸ್ ಮಾಡಿದ್ದು. ನಿಜವಾಗ್ಲೂ ನಂಗೆ ಅದು ಇಷ್ಟನೇ ಆಗಿರಲಿಲ್ಲ. ನಾನು ಹೇಳಿದ್ದು ಸಬಾಮೆಡ್, ಬಟ್ ಅದನ್ನು ತಂದುಕೊಟ್ಟಿದ್ದು ನನ್ನ ಸಿಸ್ಟರ್, ನಮ್ಮ ಅಕ್ಕನೇ. ಸೊ ಸೆಬಾಮೆಡ್ ಅದು ತುಂಬ ಕಾಸ್ಟ್ಲಿ. ಒಂದ್ಸಲ ಟ್ರೈ ಮಾಡು ಹಿಮಾಲಯನ ಅಂತ ಹೇಳಿ ನಮ್ಮ ಅಕ್ಕ ಹೋಗಿ ತಂದಿದ್ದು ಅದನ್ನು ಹಿಮಾಲಯ. ಬಟ್ ನನಗೆ ಅದು ನಿಜವಾಗ್ಲೂ ಇಷ್ಟನೂ ಇರಲಿಲ್ಲ. ಯೂಸ್ ಮಾಡಬೇಕಾದ್ರೆ ಅಯ್ಯೋ ಇದನ್ನು ಯೂಸ್ ಮಾಡಬೇಕಾ ಅಂತ ಅಂದ್ಕೊಂಡೆ ನಾನು ಸ್ನಾನ ಮಾಡಿಸ್ಬೇಕಾದ್ರೆ ಕೊಟ್ಟಿದ್ದು. ಬಟ್ ಆದರೆ ಅವನಿಗೆ ಆ ಒಂದು ದಿನದಲ್ಲಿ ತುಂಬಾ ವೇರಿಯೇಷನ್ಸ್ ಆಗೋಯ್ತು ಅವನ ಸ್ಕಿನ್ ಮೇಲೆ. ಸ್ಕಿನ್ ಡ್ಯಾಮೇಜ್ ಕೂಡ ಆಯಿತು ಆ್ಯಂಡ್ ಸ್ಕಿನ್ ಮೇಲೆ ಒಂದು ಪಿಂಪಲ್ಸ್ ಥರ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಅವತ್ತೇ ಲಾಸ್ಟ್ ಅದನ್ನು ಸ್ಟಾಪ್ ಮಾಡಿಸ್ಬಿಟ್ಟು ಸಬಾಮೆಡ್ನ ತರಿಸ್ಕೊಂಡೆ. ಅದ್ರ ನೆಕ್ಸ್ಟ್ ಡೇ ಸಬಾಮೆಡ್ನ ತರಿಸ್ಕೊಂಡು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದರಲ್ಲಿ ಯಾವುದೇ ರೀತಿ ಅವನಿಗೆ ಸ್ಕಿನ್ ಕಿರಿಕಿರಿ ಆಗೋದಾಗಿರಲಿ, ಪಿಂಪಲ್ಸ್ ಬರೋದಾಗಿರಲಿ, ಯಾವುದೇ ರೀತಿ ಆ ರೀತಿ ಆಗ್ತಾ ಇರಲಿಲ್ಲ. ಅವ್ನ ಸ್ಕಿನ್ ತುಂಬ ಹೆಲ್ದಿ ಆಗಿತ್ತು ಸಬಾಮೆಡ್ನ ಯೂಸ್ ಮಾಡಬೇಕಾದ್ರೆ. ಒಬ್ಬೊಬ್ಬರಿಗೆ ಸಬಾಮೆಡ್ ಸ್ಕಿನ್ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ಬ್ಲ್ಯಾಕು ವೈಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸಬಾಮೆಡ್ಡಿಂದ ಸ್ಕಿನ್ ಹೆಲ್ದಿ ಆಗಿರುತ್ತೆ, ಹೆಲ್ದಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಓಕೆನಾ. ಸೊ ಲಿಶುಗೆ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದು ಸಬಾಮೆಡ್. ನೆಕ್ಸ್ಟ್ ಒನ್ ಬಂದು ನಾನು ಅದನ್ನು ಬಿಟ್ಟು ಇನ್ನೇನು ಮಾಡ್ತಾ ಇದ್ದೆ ಲಿಶುಗೆ ಅಂತ ಹೇಳಿದ್ರೆ, ಆಯಿಲ್ ಮಸಾಜ್ ಒಂದು ಮಾಡ್ತಾ ಇದ್ದೆ. ಅದು ಬಿಟ್ಟರೆ ನಾನು ಈ ಆಲ್ಮಂಡ್ಸ್ ಏನು ನೋಡ್ತಾ ಇದ್ದೀರಾ, ಬಾದಾಮಿ, ಈ ಒಂದು ಬಾದಾಮಿ, ಒಂದೇ ಒಂದು ಬಾದಾಮಿನ ನಾನು ಕಲ್ಲಲ್ಲಿ ತೇಯ್ದುಬಿಟ್ಟು, ನಾನು ತರಿಸ್ಕೊಂಡಿದ್ದೀನಲ್ವ ಅಮೆಝಾನಿಂದನೇ ತರಿಸ್ಕೊಂಡಿರೋದು, ಸಾರಿ ಅದನ್ನು ಮೀಶೋದಿಂದ ನಾನು ತರಿಸ್ಕೊಂಡಿದ್ದೀನಿ. ಕಲ್ಲಲ್ಲಿ ಹೀಗೆ ತೇಯ್ದುಬಿಟ್ಟು ಅವನಿಗೆ ಹಾಲು ಜೊತೆ ಕುಡಿಸ್ತಾ ಇದ್ದೆ. ಈ ಒಂದು ಆಲ್ಮಂಡಿಂದ ಎದೆ ಹಾಲು, ತಾಯಿ ಎದೆ ಹಾಲು ಇರುತ್ತಲ್ವ, ಅದನ್ನು ತೇಯ್ದುಬಿಟ್ಟು ಇದನ್ನು ಆ ಕಲ್ಲಲ್ಲಿ ತೇಯ್ದುಬಿಟ್ಟು ಇದರಲ್ಲಿ ಬರೋ ಹಾಲಿನ ಥರ ಏನು ಬರುತ್ತೆ ಇದನ್ನು ತಾಯಿ ಎದೆ ಹಾಲು ಇರುತ್ತಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಲಿಶುಗೆ ಒಳ್ಳೆಲಿ ಕುಡಿಸ್ತಾ ಇದ್ದೆ. ಇದರಿಂದ ಮಕ್ಕಳು ವೆಯ್ಟ್ ಗೇನ್ ಆಗ್ತಾರೆ ಆ್ಯಂಡ್ ಆಲ್ಸೋ ಸ್ಕಿನ್ ಸ್ವಲ್ಪ ಬ್ರೈಟ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಇದರಿಂದ ನಾನು ಅವನಿಗೆ ತೇಯ್ದುಬಿಟ್ಟು ಕುಡಿಸ್ತಾ ಇದ್ದೆ ಹಾಲು ಜೊತೆ, ತಾಯಿ ಎದೆ ಹಾಲು ಜೊತೆ ಕುಡಿಸ್ತಾ ಇದ್ದೆ ಲಿಶುಗೆ. ಅದರಿಂದ ಸ್ವಲ್ಪ ಒಂಚೂರು ಬೆನಿಫಿಟ್ ಆಯಿತು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಅವನಿಗೆ ಈ ಕೈ ಎಣ್ಣೆ ಅಥವಾ ಹರಳೆಣ್ಣೆ ಏನಿರುತ್ತೆ ಅದನ್ನು ಮಸಣ್ಣೆ ಅಂತಾರೆ. ಸೊ ಇದು ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಮಸಣ್ಣೆ ಅಂತ ಹೇಳಿದ್ರೆ ನನಗೂ ಗೊತ್ತಿರಲಿಲ್ಲ. ನಮ್ಮ ಅಮ್ಮಂದಿರು ಇರ್ತಾರಲ್ವ, ಸೊ ಅಮ್ಮ ಅಥವಾ ಅಜ್ಜಿದಿರು ಇದ್ರ ಬಗ್ಗೆ ಹೇಳ್ತಾರೆ.
ಸೊ ಮಸಾಣೆ ಅಂತ ಹೇಳಿದ್ರೆ ತಾಯಿ ಎದೆ ಹಾಲಿಗೆ ಒಂದು ಒಳ್ಳೆಲಿ ಎದೆ ಹಾಲು ಕರೆದು ಇಟ್ಕೊಂಡು ಅದಕ್ಕೆ ಕೈ ಎಣ್ಣೆ ಅಥವಾ ಹರಳೆಣ್ಣೆ ಏನು ಕರೀತಾರೆ ಅದನ್ನು ಚೆನ್ನಾಗಿ ಹಿಂಗೆ ಮಸಿಬೇಕು. ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಹಾಲು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಕೈಯಲ್ಲಿ ಚೆನ್ನಾಗಿ ಹಿಂಗೆ ಮಸ್ತು ಫುಲ್ ಕ್ರೀಮಿ ಆಗುತ್ತೆ. ಹಾಲು ಮತ್ತು ಕೈ ಎಣ್ಣೆ ಎರಡೂ ಮಿಕ್ಸ್ ಆಗಿ, ಲಿಕ್ವಿಡ್ ಇರೋದು ಎರಡೂ ಮಿಕ್ಸ್ ಆಗಿ ಫುಲ್ ಕ್ರೀಮಿ ಆಗುತ್ತೆ. ಅದೊಂದು ಕ್ರೀಮಿ ಆಗಿರೋ ಒಂದು ಟೆಕ್ಸ್ಚರ್ನ ನಿಮ್ಮ ಮಗು ಬಾಡಿಗೆ ಫುಲ್ ಫೇಸಿಂದ ಹಿಡಿದು ಫುಲ್ ಕಾಲ್ವರೆಗೂ ಅದನ್ನು ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಬಿಡಬೇಕು. ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು 10 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ನೀವು ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು. ಒಂದು ದಿನ ನೀವು ಬೇಬಿ ಮಸಾಜ್ ಆಯಿಲ್ನ ಯೂಸ್ ಮಾಡಿ, ನೆಕ್ಸ್ಟ್ ಇನ್ನೊಂದು ದಿನ ಈ ರೀತಿ ಮಸಣ್ಣೆನ ಯೂಸ್ ಮಾಡಬೇಕು. ಓಕೆನಾ? ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಿ, ಅದನ್ನು ಟ್ರೈ ಮಾಡಿ. ನಿಜವಾಗ್ಲೂ ಮಕ್ಕಳು ಸ್ಕಿನ್ ಬ್ರೈಟ್ ಆಗೇ ಆಗುತ್ತೆ. ವೈಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬ್ರೈಟ್ ಆಗುತ್ತೆ. ಅವ್ರ ಸ್ಕಿನ್ ಅವ್ರ ಮೊದಲು ಸ್ಕಿನ್ ಯಾವ ರೀತಿ ಇತ್ತು ಅದು ಮತ್ತೆ ಬರೋದಕ್ಕೆ ಅದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಓಕೆನಾ? ಈಗಿರೋರು ಕಪ್ಪಗಿರೋರನ್ನ ಸಡನ್ನಾಗಿ ಬೆಳ್ಳಗೆ ಮಾಡೋಕ್ಕಾಗತ್ತಾ? ಇಲ್ಲ ತಾನೇ. ಕಪ್ಪಗಿರೋರು ಸ್ವಲ್ಪ ಬ್ರೈಟ್ ಮಾಡ್ಬೋದು ಅಷ್ಟೇ, ಗ್ಲೋ ಮಾಡ್ಬೋದು, ವೈಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈಗ ಮಗು ತಂದೆ ಅಥವಾ ತಾಯಿ ಒಂದು ಕಲರ್ ಸ್ಕಿನ್ ಏನಿದೆ, ತಾಯಿ ಅಥವಾ ತಂದೆ ಕಲರ್ ಏನಿದೆ ಅದ್ರ ತಕ್ಕನಾಗೂ ಕೂಡ ಮಕ್ಕಳು ಹುಟ್ಟಬಹುದು. ಅಥವಾ ಅವ್ರ ಅಜ್ಜಿ ಕಲರ್ ಸ್ಕಿನ್, ಅವ್ರ ಅಜ್ಜಿ ಕಲರ್ ಆಗಿರ್ಬೋದು, ಅವ್ರ ತಾತನ ಕಲರ್ ಆಗಿರ್ಬೋದು, ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಾವ. ಸೊ ಈ ರೀತಿ ಫ್ಯಾಮಿಲಿ ಒಂದು ಕಲರ್ ಏನಿರುತ್ತೆ ಆ ರೀತಿ ಒಂದು ಕಲರಿಂದನೂ ಮಕ್ಕಳು ಹುಟ್ಟಬಹುದು. ಓಕೆನಾ? ಸೊ ನಮ್ಮ ಕಲರ್, ನಾನು ತುಂಬ ವೈಟ್ ಇದ್ದೀನಿ, ನನ್ನ ಮಗು ಏಕೆ ಸ್ವಲ್ಪ ಬ್ಲ್ಯಾಕ್ ಇದೆ ಅಂತ ಆ ರೀತಿ ಎಲ್ಲ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಗಂಡನೂ ವೈಟ್ ಇದ್ದರೆ, ಹೆಂಡತಿನೂ ವೈಟ್ ಇದ್ದರೆ, ಮಗು ವೈಟ್ ಇದ್ದರೆ ಓಕೆ. ಒಬ್ಬೊಬ್ರಿಗೆ ಅವರಿಬ್ಬರು ಗಂಡ ಹೆಂಡತಿ ಇಬ್ಬರು ವೈಟ್ಗಿರ್ತಾರೆ, ಮಗು ಸ್ವಲ್ಪ ಸ್ಕಿನ್ ಸ್ವಲ್ಪ ಡೆಲ್ಲ ಇರುತ್ತೆ. ಏನಕ್ಕೆ ಅಂದರೆ ಅವ್ರ ತಾತನ ಕಲರ್ ಬಂದಿರ್ಬೋದು, ಅವ್ರ ತಾತನ ಹೋಲಿಕೆ ಬಂದಿರ್ಬೋದು. ಸೊ ಆ ರೀತಿ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ನೀವೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಕ್ಕಳು ಹೆಂಗಿದ್ರು, ಯಾವ ಕಲರ್ ಇದ್ರು, ನಮ್ಮ ಮಕ್ಕಳು ನಮಗೆ ಅಲ್ವಾ? ಸೊ ನಮ್ಮ ಮಕ್ಕಳ ಮೇಲಿರೋ ಪ್ರೀತಿ ಕಡಿಮೆ ಆಗುತ್ತಾ? ಸೊ ಮಕ್ಕಳು ಯಾವುದೇ ಕಲರ್ ಇರಲಿ, ಹೆಂಗೆ ಇರಲಿ, ಬ್ಲ್ಯಾಕ್ ವೈಟ್ ಹೆಂಗೆ ಇರಲಿ, ನಮ್ಮ ಮಕ್ಕಳ ಮೇಲಿರೋ ಪ್ರೀತಿ ಕಡಿಮೆ ಆಗುತ್ತಾ? ಇಲ್ಲ ತಾನೇ. ಸೊ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಓಕೆನಾ? ಅವರು ವೈಟ್ಗಾಗಲಿಲ್ಲ ಅಂದರೂ ಅವ್ರ ಸ್ಕಿನ್ನ ಸ್ವಲ್ಪ ಬ್ರೈಟ್ ಮಾಡ್ಬೋದು. ಅದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ ತಗೊಂಡ್ರೆ ಸಾಕು. ಸೊ ಅವರು ಫಸ್ಟು ಹುಟ್ಟಿದಾಗ ಯಾವ ಕಲರ್ ಇದ್ರು ಅದೇ ಕಲರ್ ಬರೋದಕ್ಕೆ ನಾವು ಸ್ವಲ್ಪ ಟ್ರೈ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಒನ್ ಬಂದು ನಾನಿಲ್ಲಿ ಆಲ್ಮಂಡ್ ಆಯಿಲ್, ಪ್ಯೂರ್ ಆಲ್ಮಂಡ್ ಆಯಿಲು. ಇದು ಕೂಡ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಅಥವಾ ಮಾರ್ಕೆಟಲ್ಲಿ ನೀವು ಸರ್ಚ್ ಮಾಡಿದ್ರೆ ಇದು ಕೂಡ ಸಿಗುತ್ತೆ, ಶಾಪಲ್ಲಿ ಕೂಡ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ. ನೀವು ಬೇಕಾದ್ರೆ ಇದನ್ನು ಸರ್ಚ್ ಮಾಡಿ ತರಿಸ್ಕೊಳ್ಳಿ. ಇದ್ರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಸೊ ಇದು ಕೂಡ ಮಸಾಜ್ ಆಯಿಲ್, ಬೇಬಿ ಮಸಾಜ್ ಆಯಿಲ್. ನೀವು ಇದನ್ನು ಬೇಕಾದ್ರೆ ತಲೆಗೂ ಕೂಡ ಯೂಸ್ ಮಾಡ್ಬೋದು, ಹೇರ್ ಆಯಿಲ್ ಆಗಿ. ಸೊ ನಾನು ಸದ್ಯಕ್ಕೆ ಹೇರ್ ಆಯಿಲ್ ಅವ್ನಿಗೆ ಏನು ಅಪ್ಲೈ ಮಾಡ್ತಾ ಇಲ್ಲ, ಸದ್ಯಕ್ಕೆ ಅವನಿಗೆ ಮಸಾಜ್ ಆಯಿಲ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ನಾನು ಅವನಿಗೆ ಯೂಸ್ ಮಾಡಿ ಖಾಲಿ ಮಾಡಿದ್ದೀನಿ ಅಂತ. ಇಷ್ಟಿರುತ್ತೆ. ಸೊ ಇಷ್ಟು ಖಾಲಿ ಮಾಡಿದ್ದೀನಿ. ಸೊ ಇದು ಒಂದು ರೀತಿ ಇದು ಕೂಡ ಬೆನಿಫಿಟ್ ಅಂತಲೇ ಹೇಳ್ಬೋದು, ಮಕ್ಕಳು ಸ್ಕಿನ್ ಬ್ರೈಟ್ ಆಗೋದಕ್ಕೆ. ಲಿಶುಗೆ ನಾನು ಇದನ್ನು ತರಿಸಿ 1 ತಿಂಗಳು ಮೇಲಾಯಿತು ಅಂತ ಹೇಳ್ಬೋದು. 1 ತಿಂಗಳು ಅಥವಾ 2 ತಿಂಗಳಾಯಿತು ಇದನ್ನು ನಾನು ತರಿಸಿ. ಸೊ ಇದನ್ನು ನಾನು ಯೂಸ್ ಮಾಡಿ ಇಷ್ಟು ಖಾಲಿ ಮಾಡಿದ್ದೀನಿ. ಇದರಿಂದನೂ ಕೂಡ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಮಕ್ಕಳು ಸ್ಕಿನ್ ಮೇಲೆ. ಸೊ ಇದ್ರ ಪ್ರೈಸ್ ಬಂದು ಇದು ಕ್ವಾಂಟಿಟಿ ಬಂದು 100 ml. ಸೊ ಇಲ್ಲಿ ಕಾಣಿಸುತ್ತಾ, 100 ml 425 rupees. ಇದ್ರ ಪ್ರೈಸ್ ಬಂದು ಸ್ವಲ್ಪ ಕಾಸ್ಟ್ಲಿನೇ ಅನಿಸ್ಬೋದು, 425 ರೂಪಾಯಿ. ಸೊ ಇದು 50 ml ಬೇಕು ಅಂತ ಹೇಳಿದ್ರೆ ಇಷ್ಟೇ ಸಿಗೋದು, ಇಷ್ಟು ಬರುತ್ತೆ. ಸೊ ಅದ್ರ ಬದಲು 100 ml ಇರಲಿ ಅಂತ ಹೇಳಿ ನಾನು ಇದನ್ನು ತರಿಸ್ಕೊಂಡೆ. ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಇದನ್ನು ಕೂಡ ಡೈಲಿ ಸ್ನಾನ ಮಾಡಿಸೋದಕ್ಕಿಂತ ಮುಂಚೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಮಕ್ಕಳಿಗೆ ನಾವು ಎಷ್ಟು
ಎಷ್ಟು ಮಸಾಜ್ ಮಾಡ್ತೀವಿ ಅದು ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ಮಸಾಜ್ ಮಾಡಿದಷ್ಟು ಮಕ್ಕಳು ಸ್ಕಿನ್ ಬ್ರೈಟ್ ಆಗುತ್ತೆ, ಅವ್ರ ಮಸಲ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ. ಸೊ ನೀವು ಆದಷ್ಟು ಮಕ್ಕಳಿಗೆ ಮಸಾಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಓಕೆನಾ. ಸ್ಕಿನ್ ಫೇಸ್ ಮೇಲೆಲ್ಲ ಮಸಾಜ್ ಮಾಡಬೇಕು ಅಂದರೆ ಫುಲ್ ರಫ್ ಆಗಿ ಮಸಾಜ್ ಮಾಡೋದಲ್ಲ, ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಮಕ್ಕಳನ್ನ. ತುಂಬ ಚೆನ್ನಾಗಿ ಮಸಾಜ್ ಮಾಡಿ ಮಕ್ಕಳಿಗೆ ಬೆಳಿಗ್ಗೆ ಸ್ನಾನ ಮಾಡಿಸೋ ಟೈಮಲ್ಲಿ. ಸೊ ಈ ರೀತಿ 3 ಮಸಾಜ್ ಆಯಿಲ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಒಂದು ಅವನಿಗೆ ತಿನ್ನಿಸೋದ್ರ ಬಗ್ಗೆ ಶೇರ್ ಮಾಡಿದ್ದೀನಿ, ಹಾಲು ಜೊತೆ ಇದನ್ನು ತೆಗೆದುಬಿಟ್ಟು ತಿನ್ನಿಸ್ಬೇಕು. ಆ್ಯಂಡ್ ಒಂದು ರೂಟ್ ಮಸಾಜ್ ಆಯಿಲ್ ಇದೊಂದು, ಆ್ಯಂಡ್ ಆಲ್ಮಂಡ್ ಪ್ಯೂರ್ ಆಲ್ಮಂಡ್ ಆಯಿಲ್ ಇದು, ಓಕೆನಾ. ಸೊ ಇದೊಂದು ಮಸಾಜ್ ಆಯಿಲ್, ಆ್ಯಂಡ್ ಇನ್ನೊಂದು ಮಸೆಣ್ಣೆ. ಹಾಲು ಮತ್ತು ಕೈ ಎಣ್ಣೆ ಅಥವಾ ಹರಳೆಣ್ಣೆನ ಚೆನ್ನಾಗಿ ಮಸ್ತ್ಬಿಟ್ಟು ಕೈಯಲ್ಲಿ ಫುಲ್ ಕ್ರೀಮಿ ಆಗೋವರೆಗೂ ಚೆನ್ನಾಗಿ ಮಸ್ತ್ಬಿಟ್ಟು ಅದನ್ನು ಮಕ್ಕಳು ಮೈ ಮೇಲೆ ಮಕ್ಕಳು ಬಾಡಿ ಮೇಲೆ ನೀವು ಚೆನ್ನಾಗಿ ಮಸಾಜ್ ಮಾಡಬೇಕು, ಓಕೆನಾ. ಈ 3 ಮಸಾಜ್ ಆಯಿಲ್ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲಿಶುಗೆ ಇನ್ನೂ ಅವನ ಸ್ಕಿನ್ ಕಲರ್ ಏನಿದೆ, ಅವ್ನ ಸ್ಕಿನ್ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಅವ್ನು ಮೊದಲು ಹೆಂಗಿದ್ನೋ ಅದೇ ಕಲರ್ ಅವ್ನು ಬರ್ತಾ ಇದ್ದಾನೆ, ಟರ್ನ್ ಆಗ್ತಾ ಇದ್ದಾನೆ. ಅವ್ನ ಫೇಸ್ ಎಲ್ಲ ನೋಡಿರ್ಬೋದು ನೀವು, ಸ್ವಲ್ಪ ಬ್ರೈಟ್ ಇದೆ ಅವನ ಫೇಸು. ಸೊ ಈ ಭಾಗ ಏನಿದೆ, ಇದೇ ಭಾಗದಿಂದ ಇದು ಕಾಲುವರೆಗೂ ಅವನ ಸ್ಕಿನ್ ಸ್ವಲ್ಪ ಡೆಲ್ ಆಗಿದೆ, ಸ್ವಲ್ಪ ಟ್ಯಾನ್ ಆಗಿದೆ. ಅದು ಸ್ವಲ್ಪ ಅವನಿಗೆ ಆ ಟ್ಯಾನ್ ಎಲ್ಲ ರಿಮೂವ್ ಆಗೋವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಡೈಲಿ ನಾನು ಏನು ಪ್ರೊಸೀಜರ್ ಹೇಳಿದ್ದೀನಿ ಆ ಪ್ರೊಸೀಜರ್ನ ಅವನಿಗೆ ಯೂಸ್ ಮಾಡ್ತಾ ಅವನಿಗಿರೋ ಟ್ಯಾನ್ ಎಲ್ಲ ರಿಮೂವ್ ಆಗೇ ಆಗುತ್ತೆ. ಇನ್ನು ನೀವು ಫೇಸೇ ನೋಡಿರ್ಬೋದು, ಅವನು ಎಷ್ಟು ಬ್ಲ್ಯಾಕ್ ಆಗೋಗಿದ್ದ ಅಂತ ಹೇಳಿದ್ರೆ ಇವಾಗ ಅವ್ನು ಹೆಂಗಿದ್ದಾನೆ. ಸೊ ಅವ್ನು ತುಂಬ ಬ್ರೈಟ್ ಆಗಿದ್ದಾನೆ ಲಿಶು. ಸೊ ನಂಗೆ ತುಂಬ ಖುಷಿ ಇದೆ. ನಾನು ಏನೋ ಹಂಗೋ ಹಿಂಗೋ ಕಷ್ಟಪಟ್ಟಿದ್ದಕ್ಕೂ ನನ್ನ ಮಗನ ಕಲರ್ ಮತ್ತೆ ರಿಟರ್ನ್ ಆಯ್ತಲ್ಲ ಅನ್ನೋದೇ ನಂಗೆ ತುಂಬಾ ಖುಷಿ ಇದೆ. ಸೊ ಅದು ಬಿಟ್ಟು ಇನ್ನೇನೂ ಇಲ್ಲ. ಸೊ ಕೆಮಿಕಲ್ ಪ್ರಾಡಕ್ಟ್ಸ್ನ ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ನೀವು ಯಾವುದೇ ರೀತಿ ಪ್ರಯೋಗ ಮಾಡೋದಕ್ಕೆ ಹೋಗಬೇಡಿ. ಸೊ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ನೀವು ಯೂಸ್ ಮಾಡಿ, ನಿಜವಾಗ್ಲೂ ನಿಮ್ಮ ಮಕ್ಕಳು ಸ್ಕಿನ್ ಬ್ರೈಟ್ ಆಗುತ್ತೆ, ಓಕೆನಾ. ಸೊ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್. ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.